ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಎಲ್ಲರಿಗೆ ಉಪಯುಕ್ತವಾಗುವಂತಹ 2 ಕಿಚನ್ ಟಿಪ್ಸ್. ಪಾತ್ರೆ ತೊಳೆಯುವ ಸೋಪು ನಾವೆಲ್ಲರೂ ತರ್ತೀವಿ, 5 ರೂಪಾಯಿ 10 ರೂಪಾಯಿದೆಲ್ಲ ತರ್ತೀವಿ. ಆದರೆ ಅದು ಬೇಗ ಖಾಲಿಯಾಗುತ್ತೆ ಅಥವಾ ನೀರಲ್ಲಾಗಿ ಮೆಲ್ಟಾಗಿ ಅದು ಸ್ವಲ್ಪ ಮುದ್ದೆಯಾಗಿ ಬೇಗ ಖಾಲಿಯಾಗುತ್ತೆ ನೋಡಿ. ಅದಕ್ಕೆ ಒಳ್ಳೆಯ ಒಂದು ಟಿಪ್ಸನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸಿಕೊಡ್ತೀನಿ. ನನ್ನ ಈ ವಿಡಿಯೋ ನೋಡ್ತಿದ್ದಂಗೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇ ಟಿಪ್ ನೋಡಿ, ಕಿಚನ್ ಟವಲ್ಸ್. ನಾವೆಲ್ಲರೂ ಪ್ರತಿದಿನ ಉಪಯೋಗಿಸುವಂತಹ ಈ ಕಿಚನ್ ಟವಲ್ಸ್ ನಾವು ಎಷ್ಟು ಕ್ಲೀನ್ ಮಾಡಿದರೂ ಸಹ ಅಷ್ಟೊಂದು ಕ್ಲೀನ್ ಆಗೋದಿಲ್ಲ ನೋಡಿ. ನಾವು ಸೋಪಿನ ಪೌಡ್ರ್ ಹಾಕಿ ಬಟ್ಟೆ ವಾಶ್ ಮಾಡೋ ಸೋಪ್ ಹಾಕಿದ್ರೆಲ್ಲ ಅಷ್ಟೊಂದು ಕ್ಲೀನ್ ಆಗೋದಿಲ್ಲ. ಇದು ನೋಡಿ ಒಂಥರ ಜಿಡ್ಡು ಥರ ಎಲ್ಲ ಇರುತ್ತೆ ನೋಡಿ. ಇದನ್ನು ಕ್ಲೀನ್ ಮಾಡಲಿಕ್ಕೆ ಒಳ್ಳೆ ಒಂದು ಟಿಪ್ ನಾನು ನಿಮಗೆ ಹೇಳ್ತೀನಿ. ನಾನು ಇವಾಗ ಒಂದು 5 ರೂಪಾಯಿದು ವಿಮ್ ಸೋಪ್, ಪಾತ್ರೆ ತೊಳೆಯುವ ಸೋಪನ್ನು ತಂದಿದ್ದೀನಿ. ಅದನ್ನು ಓಪನ್ ಮಾಡಿ ಅದರಿಂದ ಸ್ವಲ್ಪ ವಿಮ್ ಸೋಪನ್ನು ತಗೊಳ್ತಾ ಇದ್ದೀನಿ. ಜಾಸ್ತಿ ಬೇಡ. ಈ ಥರ 5 ರೂಪಾಯಿದೊಂದು ಸೋಪ್ ತಂದರೆ ಇದನ್ನು ನಮಗೆ ಒಂದು 5-6 ಸರ್ತಿ ಯೂಸ್ ಮಾಡ್ಬೋದು. ಇಷ್ಟು ಸಾಕು ನಮಗೆ. ಬಾಕಿ ಇರುವಂತಹ ಈ ಸೋಪನ್ನು ನಾವು ತೆಗೆದಿಡೋಣ, ನೆಕ್ಸ್ಟ್ ಟೈಮ್ ನಮಗೆ ಯೂಸ್ ಮಾಡ್ಬೋದು. ಇದನ್ನು ಸ್ವಲ್ಪ ಪೌಡರ್ ಥರ ನಾವು ಕುಟ್ಟಿ ಪೌಡರ್ ಮಾಡಿ ತೆಗೆದ್ರೆ ಬೆಸ್ಟ್ ನೋಡಿ. ಬಾಕಿದನ್ನು ನಾನು ತೆಗೆದಿಡ್ತಾ ಇದ್ದೀನಿ. ಇನ್ನು ಒಂದು ದೊಡ್ಡ ಪಾತ್ರೆ ತಗೋಬೇಕು. ಸಾಮಾನ್ಯ ಒಂದು ಸ್ಟೀಲಿದ ಪಾತ್ರೆ ತಗೊಂಡ್ರೆ ಬೆಸ್ಟ್. ಪ್ಲಾಸ್ಟಿಕ್ ಆ ಥರ ಪಾತ್ರೆ ತಗೋಬೇಡಿ. ಈ ಥರ ಸ್ಟೀಲಿದು ಅಥವಾ ಅಲ್ಯೂಮಿನಿಯಂ ಒಂದು ಪಾತ್ರೆ ತಗೊಂಡು ಅದಕ್ಕೆ ನಾವು ಕಟ್ ಮಾಡಿ ಇಟ್ಟಿರುವಂತಹ ವಿಮ್ ಸೋಪ್ ಇದೆಯಲ್ಲ, ಪಾತ್ರೆ ತೊಳೆಯೋ ಸೋಪನ್ನು ಹಾಕಿ ಅದಕ್ಕೆ ಕುದೀತಾ ಇರುವ ನೀರನ್ನು ಹಾಕಬೇಕು. ಒಳ್ಳೆ ಬಿಸಿ ಇರುವ ನೀರು ನಾವು ಫಸ್ಟಿಗೆ ನೀರನ್ನು ಕುದಿಸ್ಲಿಕ್ಕೆ ಇಡಬೇಕು. ಕುದೀತಾ ಇರುವ ನೀರನ್ನು ಹಾಕಿ ಇದೇ ರೀತಿ ಒಂದು ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ. ನಾವಿವಾಗ ಈ ಸೋಪನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿದರೆ ಅದು ಬೇಗ ಮೆಲ್ಟಾಗಿ ಇದಾಗುತ್ತೆ. ಇಲ್ಲಾಂದರೆ ಒಂದು 2 ನಿಮಿಷ ಈ ಥರ ಮಿಕ್ಸ್ ಮಾಡಬೇಕು. ಬಿಸಿ ನೀರಲ್ವ ಬೇಗ ಮೆಲ್ಟ್ ಆಗುತ್ತೆ. ಇನ್ನು ನಮ್ಮದು ಕಿಚನ್ ಟವಲ್ಸನ್ನೆಲ್ಲ ಈ ನೀರಿಗೆ ಹಾಕಬೇಕು. ನೀರಿಗೆ ಹಾಕಿ ಕೈ ಹಾಕಬೇಡಿ, ಯಾಕಂದರೆ ಬಿಸಿ ಬಿಸಿ ನೀರಲ್ಲ. ಒಂದು ಸ್ಪೂನ್ ಅಥವಾ ಚಮಚ ತಗೊಂಡು ಇದೇ ರೀತಿ ಎಲ್ಲ ಟವಲನ್ನು ನೀರಲ್ಲಿ ಚೆನ್ನಾಗಿ ಮುಳುಗಿಸಬೇಕು ನೋಡಿ. ಇದೇ ರೀತಿ ನಾವು ಪಾತ್ರೆ ತೊಳೆಯುವ ಸೋಪಲ್ಲಿ ಎಣ್ಣೆ ಜಿಡ್ಡೆಲ್ಲ ಕ್ಲೀನ್ ಆಗಲಿಕ್ಕೆ ಬೆಸ್ಟ್ ಅದು. ಅದಕ್ಕೋಸ್ಕರ ಇದೇ ರೀತಿ ಹಾಕಿ ಇನ್ನು ಈ ನೀರು ಒಳ್ಳೆ ತಣ್ಣಗಾಗುವವರೆಗೆ ಇದನ್ನು ಇದೇ ರೀತಿ ಇಡಬೇಕು. ಆಮೇಲೆ ಇದನ್ನು ನಾವು ಕ್ಲೀನ್ ಮಾಡಿದರೆ ಸ್ವಲ್ಪ ಲೈಟಾಗಿ ವಾಶ್ ಮಾಡಿದರೆ ಸಾಕು, ಸೂಪರಾಗಿ ಕ್ಲೀನ್ ಆಗುತ್ತೆ ನೋಡಿ. ಇನ್ನು 2ನೇ ಟಿಪ್ ನಾನು ನಿಮಗೆ ತೋರಿಸ್ತೀನಿ. ನನ್ನ ಅಮ್ಮ ಎಲ್ಲ ಯಾವಾಗಲೂ ಹೇಳೋದು, ಈಗ ಪಾತ್ರೆ ತೊಳೆಯೋ ಸೋಪ್ 5 ರೂಪಾಯಿದ 10 ರೂಪಾಯಿದ ತಂದರೆ ಅದು ಬೇಗ ಖಾಲಿ ಆಗುತ್ತೆ, ಅಲ್ಲಾಂದರೆ ಅದು ಸ್ವಲ್ಪ ಮೆಲ್ಟ್ ಆಗುತ್ತೆ, ಮುದ್ದೆ ಆಗಿ ಬೇಗ ಇದಾಗುತ್ತೆ ಅಂತ. ಅದಕ್ಕೆಲ್ಲ ಬೆಸ್ಟ್ ಒಂದು ಟಿಪ್ ಇದು. ಈ ಥರ ಒಂದು ಸೋಪನ್ನು ನಾನಿವಾಗ 5 ರೂಪಾಯಿದು ಸೋಪನ್ನು ತಗೊಳ್ತಾ ಇದ್ದೀನಿ. ಇದನ್ನು ಸಹ ನಾನು ಇದೇ ರೀತಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇಲ್ಲಾಂದರೆ ನಿಮಗೆ ಒಂದು ನ್ಯೂಸ್ ಪೇಪರಿಗೆ ಅಥವಾ ಪ್ಲಾಸ್ಟಿಕ್ ಕವರಿಗೆ ಹಾಕಿ ಚೆನ್ನಾಗಿ ಕುಟ್ಟಿ ಅದನ್ನು ಪುಡಿ ಮಾಡಿದರೆ ಬೆಸ್ಟ್. ಬೇಗ ಅದು ಮೆಲ್ಟ್ ಆಗುತ್ತೆ. ಈ ಥರ ಕಟ್ ಮಾಡಿ ತಗೊಂಡ್ರೂ ಆಗುತ್ತೆ. ನಾನಿವಾಗ ಇದೇ ರೀತಿ ಕಟ್ ಮಾಡಿ ತೆಗಿತಾ ಇದ್ದೀನಿ. ಇದು ತುಂಬ ಒಳ್ಳೆಯ ಒಂದು ಟಿಪ್. ಇದು ಎಲ್ಲರೂ ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಒಂದು ಚೂರು ಸಹ ಸೋಪ್ ನಮಗೆ ವೇಸ್ಟ್ ಆಗೋದಿಲ್ಲ. ನಮಗೆ 1 ತಿಂಗಳವರೆಗೆ ಇದನ್ನು ಯೂಸ್ ಮಾಡ್ಬೋದು ನೋಡಿ. ಇನ್ನು ನಾನು ಈ ಥರ ಒಂದು ಪಾನ್ ತಗೊಂಡು ಕಟ್ ಮಾಡಿ ಇಟ್ಟಿರುವಂತಹ ಪಾತ್ರೆ ತೊಳೆಯುವ ಸೋಪನ್ನೆಲ್ಲ ಈ ಪಾತ್ರೆಗೆ ಹಾಕಿದ್ದೀನಿ. ಇನ್ನು ನಾವು ಇದಕ್ಕೆ ಹಾಕೋದು ಕುದೀತಾ ಇರುವಂತಹ 1 ಲೀಟರ್ ನೀರು. ಇದು ಸಹ ನಾವು ಕುದೀತಾ ಇರುವ ನೀರನ್ನು ಹಾಕಬೇಕು. ನಾನು 1 ಲೀಟರ್ ನೀರನ್ನು ಕುದಿಸಿದೆ, ಅದನ್ನು ಹಾಕಿದ್ದೀನಿ ಇದಕ್ಕೆ. ಆಮೇಲೆ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಬೇಕು ನೋಡಿ. ಇವಾಗ ನಾನು ಕಟ್ ಮಾಡಿ ಹಾಕಿರೋದ್ರಿಂದ ಒಂದು ಸ್ವಲ್ಪ ಹೊತ್ತಾಗುತ್ತೆ ಇದು ಮೆಲ್ಟ್ ಆಗಲಿಕ್ಕೆ. ನಾವು ಚೆನ್ನಾಗಿ ಅದನ್ನು ಕುಟ್ಟಿ ಪುಡಿ ಮಾಡಿ ಹಾಕಿದರೆ ಬೇಗನೆ ಅದು ಮೆಲ್ಟ್ ಆಗುತ್ತೆ. ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಳ್ಳೆ ಮಿಕ್ಸ್ ಆಗಿ ಅದು ನೋಡಿ ಫೋಮ್ ಥರ ಆಗುತ್ತೆ ನೋಡಿ. ಅದೆಲ್ಲ ಮಿಕ್ಸ್ ಆಗಿ ಅದೇ ರೀತಿ ಒಳ್ಳೆ ಮಿಕ್ಸ್ ಮಾಡಬೇಕು ಇದನ್ನು. ಇದೇ ರೀತಿ ಇದನ್ನು ನಮಗೆ ಉಪಯೋಗಿಸಬಹುದು ಅಥವಾ ಆಪ್ಷನಲ್ ಬೇಕಂದರೆ ಇದು ಆಪ್ಷನಲ್. ಒಂದು ಅರ್ಧ ನಿಂಬೆ ಹಣ್ಣಿನ ರಸ ಇದಕ್ಕೆ ಹಾಕಿ ಅದೇ ರೀತಿ ನಿಮ್ಮ ಹತ್ರ ಬೇಕಿಂಗ್ ಸೋಡಾ ಇದ್ದರೆ ಒಂದು 1/4 ಚಮಚದಷ್ಟು ಬೇಕಿಂಗ್ ಸೋಡಾ ಸಹ ಇದಕ್ಕೆ ಹಾಕಿದರೆ ತುಂಬ ಒಳ್ಳೆಯದು. ಇದು ಮಾತ್ರ ನಾನು ನಿಮಗೆ ಹೇಳ್ತೀನಿ, ಆಪ್ಷನಲ್. ನಿಮ್ಮ ಹತ್ರ ಇದ್ದರೆ ಮಾತ್ರ ಹಾಕಿ, ಇಲ್ಲ ಅಂದರೆ ಬೇಡ. ನಿಂಬೆಹಣ್ಣಿನ ರಸ ನಿಮಗೆ ಗೊತ್ತು, ಪಾತ್ರೆ ಎಲ್ಲ ಕ್ಲೀನ್ ಮಾಡಲಿಕ್ಕೆ ತುಂಬ ಒಳ್ಳೆಯದು. ಅದೇ ರೀತಿ ಬೇಕಿಂಗ್ ಸೋಡಾ ಕೂಡ ತುಂಬ ಕ್ಲೀನಿಂಗಿಗೆ ಒಳ್ಳೆಯದು. ಅದಕ್ಕೆ ಇದ್ದರೆ ಮಾತ್ರ ಸ್ವಲ್ಪ ಹಾಕಿ, ಇಲ್ಲ ಅಂದರೆ ಹಾಕೋದು ಬೇಡ. ಇದೇ ರೀತಿ ಸಹ ನಮಗೆ ಉಪಯೋಗಿಸಬಹುದು.
ಇನ್ನಿದನ್ನು ತಣ್ಣಗಾಗಲಿಕ್ಕೆ ಇಡೋಣ. ಆ ಟೈಮಲ್ಲಿ ಇದೇ ರೀತಿ ಒಂದು ಸಣ್ಣ ಬಾಟಲ್ ತಗೊಂಡು ನಾವು ಅದರ ಕ್ಯಾಪ್ ಇದೆಯಲ್ಲ, ಮುಚ್ಚಳವನ್ನು ತಗೊಂಡು ಅದಕ್ಕೆ ಸಣ್ಣ ಸಣ್ಣ ಒಂದು 2-3 ಹೋಲ್ಸನ್ನು ಹಾಕಬೇಕು. ಅದಕ್ಕೋಸ್ಕರ ನಾನು ಇವಾಗ ಏನು ಮಾಡ್ತಾಯಿದ್ದೀನಿ, ಒಂದು ಮೇಣದ ಬತ್ತಿ ತಗೊಂಡು ಒಂದು ಸಣ್ಣ ಸೂಜಿ, ತುಂಬ ದೊಡ್ಡ ಹೋಲ್ಸ್ ಹಾಕಬಾರ್ದು, ನೀವು ಸಣ್ಣ ಸಣ್ಣ ಹೋಲ್ಸ್ ಹಾಕಬೇಕು. ನೋಡಿ, ಒಂದು ಮೇಣದ ಬತ್ತಿಯಲ್ಲಿ ಈ ಥರ ಸಣ್ಣ ಸೂಜಿಯಲ್ಲಿ ಸಣ್ಣ ಸಣ್ಣ ಒಂದು 5-6 ಹೋಲ್ಸನ್ನು ಹಾಕ್ತಾಯಿದ್ದೀನಿ. ಒಂದು 2-3 ಆದರೂ ಸಾಕು. ಹೋಲ್ಸು ನೆನ್ಪಿಟ್ಕೊಳ್ಳಿ, ದೊಡ್ಡದಾಗಬಾರ್ದು, ಜಾಸ್ತಿ ಲಿಕ್ವಿಡ್ ಬೀಳುತ್ತೆ. ನೋಡಿ, ಸಣ್ಣ ಸಣ್ಣದು ಈ ಥರ ಹೋಲ್ಸ್ ಮಾಡಿ ನಮ್ಮದು ಬಾಟಲ್ ಇದೆಯಲ್ಲ, ಬಾಟಲನ್ನು ತೆಗೆದಿಟ್ಕೋಬೇಕು. ಇವಾಗ ನೋಡಿ, ನಾವು ತಣ್ಣಗಾಗಲಿಕ್ಕೆ ಇಟ್ಟಿರುವಂತಹ ನಮ್ಮ ಲಿಕ್ವಿಡ್ ಇಲ್ಲಿ ತಣ್ಣಗಾಯಿತು. ತಣ್ಣಗಾದ ಮೇಲೆ ನಾವು ರೆಡಿ ಮಾಡಿ ಇಟ್ಟಿರುವ ಬಾಟಲ್ ಇದೆಯಲ್ಲ, ಆ ಬಾಟಲಿಗೆ ಈ ಲಿಕ್ವಿಡನ್ನು ಹಾಕಬೇಕು. ನೋಡಿ, ಇದು ಇವಾಗ 1 ಲೀಟರ್ ಇದೆ. ನಮಗೆ ಸಾಮಾನ್ಯ 1 ತಿಂಗಳವರೆಗೆ ಇದನ್ನು ಯೂಸ್ ಮಾಡ್ಬೋದು. ನಾನಿವಾಗ ಈ ಸಣ್ಣ ಬಾಟ್ಲಿಗೆ ಹಾಕಿದ್ದೀನಿ ಸ್ವಲ್ಪ, ಆಮೇಲೆ ಇದನ್ನು ಕವರ್ ಮಾಡಿ ಇಡ್ತಾಯಿದ್ದೀನಿ. ಇದನ್ನು ನಮಗೆ ಡೈಲಿ ಯೂಸಿಗೆ ಉಪಯೋಗಿಸ್ಬೋದು. ಬಾಕಿ ಇರುವ ಲಿಕ್ವಿಡನ್ನು ಸ್ವಲ್ಪ ದೊಡ್ಡ ಬಾಟ್ಲಿಗೆ ಹಾಕಿ ಕವರ್ ಮಾಡಿ ನಾವು ಇದನ್ನು ತೆಗೆದಿಟ್ಕೋಬೋದು. ಅದು ಸಣ್ಣ ಬಾಟ್ಲಿದು ಖಾಲಿ ಆದಮೇಲೆ ಇದರಿಂದ ನಾವು ಆ ಸಣ್ಣ ಬಾಟ್ಲಿಗೆ ಹಾಕಿ ಯೂಸ್ ಮಾಡ್ಬೋದು. ನೋಡಿ, ಈ ಥರ ಇದು ಎಷ್ಟು ಫೋಮ್ ಆಗ್ತಾಯಿದೆ ನೋಡಿ, ಒಳ್ಳೆ ಕ್ಲೀನ್ ಆಗುತ್ತೆ. ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ನಮ್ಮದು ಪಾತ್ರೆಗಳೆಲ್ಲ ಕ್ಲೀನ್ ಆಗುತ್ತೆ ಅಂತ. ನೋಡಿ, ಇದೇ ರೀತಿ 2 ಬಾಟ್ಲಲ್ಲಿ ನಾನು ಹಾಕಿದ್ದೀನಿ. ಇನ್ನೂ ಸ್ವಲ್ಪ ಇದೆ, ಅದೊಂದು ಬೇರೆ ಬಾಟ್ಲಿಗೆ ಹಾಕ್ತೀನಿ. ಇನ್ನು ಡೈಲಿ ಯೂಸಿಗೆ ಈ ಸಣ್ಣ ಬಾಟ್ಲ್ ಇದೆಯಲ್ಲ, ಇದನ್ನು ನಾನು ನಿಮಗೆ ತೋರಿಸ್ತೀನಿ. ಈ ಥರ ನೋಡಿ, ಇದು ಸ್ವಲ್ಪ ಸೋಪಿನ ಅಂಶ ಅಂತ ಇಲ್ಲ. ಈ ಬಾಟ್ಲಿಂದ ನಾವು ಸ್ವಲ್ಪ ಹೋಲ್ಸ್ ಮಾಡಿದ್ದೀವಲ್ಲ, ಇದೇ ರೀತಿ ಸ್ವಲ್ಪ ಸ್ಪ್ರೇ ಮಾಡಿ ಪಾತ್ರೆನ ನಮಗೆ ಕ್ಲೀನಾಗಿ ತೊಳಿಬೋದು. ನೋಡಿ, ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ. ಒಳ್ಳೆ ಸೋಪು ಎಲ್ಲ ಆಗಿ ಒಳ್ಳೆ ಕ್ಲೀನ್ ಆಗುತ್ತೆ. ಇದು ನಮಗೆ ಸೋಪ್ ಒಂಚೂರು ಸಹ ವೇಸ್ಟ್ ಆಗೋದು ಸಹ ಇಲ್ಲ. ತುಂಬ ದಿನ ನಮಗೆ ಅದನ್ನು ಯೂಸ್ ಸಹ ಮಾಡ್ಬೋದು. ಎಲ್ಲರೂ ಒಂದು ಸರ್ತಿ ಟ್ರೈ ಮಾಡಿ ನೋಡಿ, ತುಂಬ ಒಳ್ಳೆ ಟಿಪ್ ಇದು. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಇನ್ನೊಂದು ವಿಡಿಯೋಗೆ ಬರ್ತೀನಿ. ಟಿಲ್ ದೆನ್, ಬೈ ಬಾಯ್.